ಕೋಟೆ ಶ್ರೀ ವೀರಭದ್ರೇಶ್ವರ ದೇವರ ಗಂಗೆ ಸ್ಥಳ ಮೆರವಣಿಗೆ. ಕಂಪ್ಲಿಯ ಗಂಡುಗೊಲೆ ಕುಮಾರರಾಮನ ಕೋಟೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವರ ಗಂಗೆ ಸ್ಥಳ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಗುರುವಾರದಂದು ಶ್ರೀ ವೀರಭದ್ರೇಶ್ವರ ದೇವರ ಗಂಗೆ ಸ್ಥಳ ಮೂರ್ತಿಯನ್ನ ಕೋಟೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಳಿ ಅವತಾರ, ವೀರಗಾಸೆ ಹಾಗೂ ಒಡಕು ಹೇಳುವುದು ಜನರ ಗಮನ ಸೆಳೆಯಿತು. ಈ ಕಾರ್ಯಕ್ರಮದಲ್ಲಿ ಕಂಪ್ಲಿ ಕೋಟೆ ಗ್ರಾಮಸ್ಥರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಕಣ್ಣಿನ ಕಬ್ಬು, ಕರೆ ಕಣ್ಣಿನ ಕಾಯಿ, ಆಕಳ ಹಾಲು ಅಂಗನೂಲನ್ನು ಒಯ್ಯುತ್ತಾರೆ. ಒಯ್ದು ಏನು ಮಾಡುತ್ತಾರೆ? ಒಬ್ಬ ಜಂಗಮ ಮೂರ್ತಿಯನ್ನು ಕರೆಯುತ್ತಾರೆ. ಗುರುವರ್ಯ, ಇವತ್ತು ಗುರುವಾರ ದಿವಸ ನನ್ನ ಮನೆ ದೇವರಾದ ನಾಗಪ್ಪನವಾರ ಅಭಿಷೇಕ ಸಲ್ಲಿಸಬೇಕು ಭಾಸ್ವಾಮಿ ಎಂದು ಕರೆಯುತ್ತಾರೆ. ಈ ಗುರುಗಳು ಬಂದು ಏನು ಮಾಡ್ತಾರೆ? ಕೊಡ ಸುತ್ತೋದಕವನ್ನು ತೆಗೆದುಕೊಂಡು ನಾಗಪ್ಪನ ತಲೆಯ ಮೇಲೆ ಶಿವ, ಗಂಗೆ, ಯಮುನೆ, ಜೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಎಂದು ನಾಗಪ್ಪನ ತಲೆಯ ಮೇಲೆ ಸುತ್ತೋದಕವನ್ನು ಎರೆಯುತ್ತಾರೆ. ಆಮೇಲೆ ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಸುಸ್ವರೂಪಕಂ ಚಿದಂಗಂ ಶಿವಾಕಾರಂ ಶಿವಲಿಂಗಧಾರಣಂ ಎಂದು ನಾಗಪ್ಪನಿಗೆ ಭಸ್ಮವನ್ನು ಧರಿಸುತ್ತಾರೆ. ಅರಿಶಿನ ಕುಂಕುಮವನ್ನಿಟ್ಟು ನನ್ನ ಅಕ್ಷತೆಗಳನ್ನು ಹಾಕಿ ದೀಪಗಳಿಂದ ಬೆಳಗ್ಗೆ ಸಿಗಲೇ ತನ್ನಿಟ್ಟು ನೆನೆ ಹಾಕಿ ನನ್ನ ಗಡದ ಕೊನೆ ಬಾಳೆಹಣ್ಣು ನಾಗಪ್ಪನ ಮುಂದೆ ಇಡುತ್ತಾರೆ. ನಾಗಪ್ಪ, ನನ್ನ ಮನೆತನಕ್ಕೆ ಭಂಗ ಬರಬಾರದೆಂದು ಅಂಗನೂಲನ್ನೂ ಏರಿಸುತ್ತಾರೆ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ की जय. ಕಂಪ್ಲಿ ಕೋಟೆ ಶ್ರೀ ವೀರಭದ್ರೇಶ್ವರ, ಕಂಪ್ಲಿ ಕೋಟೆ ಶ್ರೀ ಬಸವೇಶ್ವರ, ಕಂಪ್ಲಿ ಕೋಟೆ ಶ್ರೀ ಶಂಕರಲಿಂಗ. ಇವತ್ತು ಶಂಕರಲಿಂಗೇಶ್ವರ ಸ್ವಾಮಿ. ಇವತ್ತು ನಾವು ಗಂಗಿಸ್ಥಳ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂತಂದರೆ, ಪ್ರತಿ ವರ್ಷದಲ್ಲಿ ನಾವು ವೀರಗಾಸೆಗಳವ್ರನ್ನ ಮಾತ್ರ ಕಳಿಸ್ತಾ ಇದ್ವಿ, ವೀರಗಾಸೆಯವ್ರನ್ನ ಮಾತ್ರ ಕಳಿಸ್ತಾ ಇದ್ವಿ. ಆದರೆ ಈ ಸರಿ ನಮ್ಮ ಆಡಳಿತ ಮಂಡಳಿಯವರು ಏನು ಮಾಡಿದರೆ, ಒಂದು ಇನ್ನೂ ವಿಭಿನ್ನವಾಗಿರಲಿ, ಇನ್ನೂ ಆಕರ್ಷಣೀಯವಾಗಿರಲಿ, ವೀರಪ್ಪನ ಒಂದು ಎಲ್ಲರಿಗೂ ಇದಾಗಲಿ ಅಂತಂತೇಳಿ, ಅವರ ಒಂದು ಪ್ರಭಾವನ ಎಲ್ಲರಿಗೂ ತೋರಿಸಲಿ ಅಂತಂತೇಳಿ ಇವತ್ತು ಭದ್ರಕಾಳಿ ಸಮೇತರಾಗಿ ಇವತ್ತು ನಾವು ಕರ್ಕೊಂಡ್ಬಂದಿದ್ದೀವಿ. ನೋಡುವುದು ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಮೇಲೆ ಈ ಒಂದು ನಾವು ಕಾರ್ಯಕ್ರಮನ ಯಾವತ್ತು ಸ್ಟಾರ್ಟ್ ಮಾಡಿದ್ವಿ ಅಂತಂತೇಳಿ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ, ನಿಮಗೆ ತಿಳಿದಿರೋ ಹಾಗೆ ಈ ಗುಡಿ ಬಹಳ ಪುರಾತನವಾದದ್ದು. ಗಂಡಗಲಿ ಕುಮಾರರಾಮನ ಕಾಲದಿಂದಲೂ ಹಿಂದಲದು ಅಂತಂತೇಳಿ ನಮ್ಮ ತಂದೆ ತಾಯಿ, ನಮ್ಮ ಮುತ್ತಾತ್ಮರು ಹೇಳ್ತಾ ಇದ್ರು. ಅದಕ್ಕೆ ಸಾಕ್ಷಿ ಗಂಡಗಲಿ ಕುಮಾರರಾಮಂದು ಅವ್ರ ಬಗ್ಗೆ ಹೋದಾಗ ಈ ನಾವು ಮೂರ್ತಿ ನೋಡ್ಬೋದು. ನೀವು ಸುತ್ತಮುತ್ತ ಇರ್ತಕ್ಕಂಥ ಗುಡಿಗಳನ್ನ ನೋಡಿದಾಗ ನಿಮಗೆ ಅನಿಸ್ಬೋದು, ವೀರಭದ್ರಪ್ಪ ಅಂತಂದರೆ ಮೂರ್ತಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ವೀರಭದ್ರೇಶ್ವರ ಅಂತಂತೇಳಿ ಮೂರ್ತಿ ಕ್ಲಿಯರ್. ಆದರೆ ಇಲ್ಲಿ ನಮ್ಮ ವೀರಭದ್ರಪ್ಪನ ನೋಡಿದಾಗ ನೀವು ಕ್ಲಿಯರಾಗಿ ಕಾಣ್ತಲ್ಲ. ವೀರಭದ್ರಪ್ಪ ಮೂಡಿರ್ತಕ್ಕಂಥ ಅದನ್ನ ಕೆತ್ತನೆ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಇದು ಹೇಳ್ತೀನಲ್ಲ ಭಾಳ ಅನಾದಿ ಕಾಲದಿಂದ. ಆಮೇಲೆ ಇವತ್ತು ಏನಂತಂದರೆ, ಈ ಪ್ರತಿ ವರ್ಷ ನಾವು ಶ್ರಾವಣ ಮಾಸದ ಕಡೆಯ ಗುರುವಾರ ಅಂದರೆ ಕೊನೆಯ ಗುರುವಾರದಂದು ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಆಮೇಲೆ ಇದಕ್ಕೆ ಸಹಕರಿಸಿದಂಥವ್ರು ಅಂತಂದರೆ ನಮ್ಮ ಸ್ವಾಮಿಯರಾಗಿರ್ತಕ್ಕಂಥ ಮಹಾಂತಿನ ಮಠದ ಭಾರತೀಯ ಸ್ವಾಮಿಯವರು, ಆಮೇಲೆ ಆಮರೆಡ್ಡಿ ಲಕ್ಷ್ಮರೆಡ್ಡಿ, ಆಮೇಲೆ ತೆಂಗಿನಕಾಯಿ ಸುರೇಶ್ ರೆಡ್ಡಿ,
ಆಮೇಲೆ ವಿಶ್ವಪ್ತಣಿ, ಮಾರುದ್ರ, ಅಮೃತ, ಆಮೇಲೆ ಕಾಮರೆಡ್ಡಿ ಶ್ರೀನಿವಾಸು ಹಾಗೂ ಇನ್ನ ಇರ್ತಕ್ಕಂಥ ಎಲ್ಲ ಮುಖಂಡರು, ಈಗ ಇಲ್ಲಿರೋದಷ್ಟೇ ಹೆಸರು ಹೇಳಿನಿ, ಇನ್ನೂ ಬಹಳ ಮುಖಂಡರು ಎಲ್ಲರೂ ತಮ್ಮ ತನು ಮನ ಧನದಿಂದ ಪ್ರತಿಯೊಬ್ಬರು ಅಡ್ಡಾಡಿ ಎಲ್ಲ ಸಮಾಜದವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಬಹಳ ಅತಿ ವಿಜೃಂಭಣೆಯಿಂದ ನೀವು ನೋಡ್ಬೋದು. ಈಗ ಹಿಂದಿನ 2 ವರ್ಷದ ಹಿಂದೆ ನೋಡಿದಾಗ ನಮ್ಮ ಗುಡಿಗೆ ಏನು ಬರ್ತಕ್ಕಂಥ ಜನಸಂಖ್ಯೆ, ಇವತ್ತು ನಡೀತಕ್ಕಂಥ ಜನಸಂಖ್ಯೆ ಮೇಲೆ ನಮಗೆ ಗೊತ್ತಾಗ್ತದೆ ಈತ ಎಷ್ಟು ಪ್ರಭಾವಶಾಲಿ ಅದನ್ನ. ಈಗ ನಾವು ಇದ್ರ ಹಿಂದೆ ನನಗೆ ತಿಳಿದ ಮಟ್ಟಿಗೆ ಒಂದು 400 ಮಂದಿ 300 ಮಂದಿ ಅಂದರೆ ಭಾಳ ದೊಡ್ಡದಾಗ್ತಿತ್ತು ಆವತ್ತಿನ ಕಾಲದಾಗ. ಆದ್ರೆ ಇವತ್ತು 1000 ಜನ ಸೇರ್ತಾರೆ. ಇಲ್ಲಿ ನಿಂದ್ರಕ್ಕಿಂತ ಇರೋದಲ್ಲ, ಇನ್ನು ಮೂರ್ತಿ ನೋಡ್ರಿ ಈಗ ಆಲ್ರೆಡಿ 1.5 ಆಗ್ತಾ ಇದೆ. ಇನ್ನು ಒಡವುಗಳ ಮೇಲೆ ಒಡವು ಹೇಳಿಕೆಂತ ಅಲ್ಲಿಂದ ಬರೋದಕ್ಕೆ ಗಂಗಿಸ್ಥಳ, ಎಲ್ಲಿ ನಮ್ಮ ತುಂಗಭದ್ರಾ ನದಿ ಈ ಬ್ರಿಡ್ಜ್ ಮೇಲೆ ನೀರು ಹರಿತಾ ಇದ್ದಾವೆ. ಆದ್ರೂ ಆತನ ಇವತ್ತು ಅಲ್ಲಿಂದ ಬರೋದ್ರಾಗ ಇಲ್ಲಿಗೆ 2 ಗಂಟೆ ಪ್ರಸಾದ ಸೇವೆ ಎಲ್ಲ ಆಗಿ ಮುಗಿಯೋದ್ರಾಗ ಸಾಯಂಕಾಲ 5-6 ಗಂಟೆ ಆಗ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಇಂಥ ಹೊಳೆ ಬಂದಾಗ ಕೂಡ ಇಷ್ಟು ಮಳೆ ಎಲ್ಲ ಇತ್ತು, ಆದರೆ ನಮ್ಮಪ್ಪನ ದಯದಿಂದ ಇವತ್ತು ಯಾವುದೇ ಮಳೆ ಇಲ್ಲ, ಏನಿಲ್ಲ, ಎಲ್ಲ ಸುರಕ್ಷಿತವಾಗಿ ನಡೀತಾ ಇದೆ. ಆಮೇಲೆ ಇನ್ನೊಂದೇನೆಂದ್ರೆ ಎಲ್ಲರೂ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಬಯಸೋದೇನೆಂದ್ರೆ, ಯಾರ್ಯಾರು ಏನೇನು ಅನ್ಕೊಂಡಾರ ಅದಕ್ಕೆ ಸಾಕ್ಷಿ ಸಮೇತವಾಗಿ ಹೇಳ್ತೀನಿ. ನಾನು ಅದಕ್ಕೊಬ್ಬತ್ತ ಸಾಕ್ಷಿ ಸಮೇತವಾಗಿ ಆತಂತ ಏನೇನು ಬೇಡಿಕೊಂಡಾರಲ್ಲ, ಯಾವುದು ಬೇಡಿಕೊಂಡಿದ್ದು ಇವತ್ತಿನವರಿಗೆ ಆಗಿಲ್ಲ ಎಂಬ ಮಾತಿಲ್ಲ. ಆಮೇಲೆ ಆತಂದು ಪ್ರತಿ ವರ್ಷಕ್ಕೂ ಜನಸಂಖ್ಯೆ ಆತಂದು ಹೆಂಗ ಹಬ್ಬತಾ ಐತೆ ಅಂತಂದ್ರೆ, ಇನ್ನ 10 ವರ್ಷದ ಮುಂಚೆ ಅಭಿಷೇಕಕ್ಕೆ ನಾನು ಮಾಡಿಸ್ತೀನಪ್ಪ ಇವತ್ತಿನ ದಿನ ಅಂತೇಳಿ ಹೇಳ್ತಾರೆ. 10 ವರ್ಷದ ಮುಂಚೆ ಅಂದ್ರೆ ನಾವು ಇದ್ರ ಮೇಲೆ ತಿಳ್ಕೋಬೇಕು. ಆತನ್ನ ಕೇಳಿದ್ರೆ ಕರುಣಿಸಂತ ದೇವರು ನಮ್ಮ ಕಂಪ್ನಿ ಕೋಟೆಗೆ ಅದನ್ನ ನೀವು ಏನು ಕೇಳ್ತಿರೋದನ್ನ ಕಣ್ಣು ಮುಚ್ಕೊಂಡು ಏನು ನಾನು ಅದು ಯಾವ್ದು ಹಿಂದೆ ಮುಂದೆ ನೋಡ್ಲಾರ್ದಂಗೆ ಅದಕ್ಕೆ ಬೇಕಾಗಿರೋದು ಒಂದೇ, ಭಕ್ತಿಯಿಂದ ನೀನು ನಮಿಸಿದರೆ ನೀನು ಬೇಡಿದ್ದನ್ನು ಕರುಣಿಸುವಂಥ ದೈವ ನಮ್ಮ ಕಂಪ್ಲಿ ಕೋಟೆ ಶ್ರೀ ವೀರಭದ್ರ, ಕಂಪ್ಲಿ ಕೋಟೆ ಬಸವೇಶ್ವರ, ಆಮೇಲೆ ನಮ್ಮ ಕಂಪ್ಲಿ ಕೋಟೆ ಶ್ರೀ ಶಂಕರಲಿಂಗ. ಇವರು ಅನಾದಿ ಕಾಲದಿಂದಲೂ ಅದಲ್ಲ, ಅವರು ಶಾಶ್ವತ. ನಾವು ಇವತ್ತು ನಾವು ಏನು ಮಾಡಿದ್ರಿ ಇವತ್ತು ಭಾಳ ಇದು ಏನಂದ್ರೆ, ನಾವು ಇವತ್ತು ಇರ್ತೀವಿ ಹೋಗ್ತೀವಿ, ಆದರೆ ಅವ್ರು ಶಾಶ್ವತ ಇರ್ತಕ್ಕಂಥವ್ರನ್ನ ನಾವು ಎಷ್ಟು ನಮಗೆ ಮನಸಾರ ಬೇಕು ಅದನ್ನು ಕೇಳ್ರಿ, ಎಲ್ಲರೂ ಪಡೀರಿ, ಆತನ ಆಶೀರ್ವಾದ ಪಡೀರಿ ಅಂತೇಳಿ ನಾನು ಈ 1-2 ಮಾತನ್ನ ಹೇಳಿ